ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಮುಂಬರುವ ಯುದ್ಧ ಆಧಾರಿತ ಚಿತ್ರ ಬ್ಯಾಟಲ್ ಆಫ್ ಗಲ್ವಾನ್ ಟೀಸರ್ಗೆ ಚೀನಾ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಚಿತ್ರದಲ್ಲಿ ಚಿತ್ರೀಕರಿಸಲಾಗಿರುವಂತಹ ಜೂನ್ 2020 ಘರ್ಷಣೆಯ ಘಟನೆಗಳು ಸತ್ಯಕ್ಕೆ ದೂರವಾಗಿದೆ. ಘರ್ಷಣೆಗೆ ಭಾರತೀಯ ಸೈನಿಕರು LAC ದಾಟಿ ಪ್ರಚೋದಿಸಿದೆ ಕಾರಣ ಅನ್ನೋದು ಅವರ ಆರೋಪ. ಇದಕ್ಕೆ ಕೇಂದ್ರ ಸರ್ಕಾರ ಕೌಂಟರ್ ಕೊಟ್ಟು ಕಲಾವಿದರ ಸ್ವಾತಂತ್ರ್ಯ, ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಈ ಸಿನಿಮಾ ಸರ್ಕಾರದ ಯಾವುದೇ ಪಾತ್ರ ಇಲ್ಲ, ಆದಾಗ್ಯೂ ಯಾರಿಗಾದರೂ ಆಕ್ಷೇಪಣೆ ಇದ್ರೆ ಸರ್ಕಾರ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅಂತ ಹೇಳಿದೆ. ಇನ್ನು ಇದೇ 2026 ಏಪ್ರಿಲ್ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಗಲ್ವಾನ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಅವರು ಬಿಹಾರ್ ರೆಜಿಮೆಂಟ್ನ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಬಿಕ್ಕುಮಳ್ಳ ಸಂತೋಷ್ ಬಾಬು ಅವರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಇಂಡಿಯಾದು ಈಗ ಸೀಸನ್ ಇದೆ. ಆ ಸೀಸನ್ ಏನಪ್ಪ ಅಂದರೆ ಈಗ ರಾಷ್ಟ್ರಭಕ್ತಿ ಚೆನ್ನಾಗಿ ಓಡ್ತಾ ಇದೆ. ಜನ ಇಷ್ಟ ಇದು ಫಿಲಮ್ ಸೀಸನ್ನು. ಏನು ಮಾಡೋಕ್ಕಾಗಲ್ಲಪ್ಪ, ಒಂದೊಂದು ವರ್ಷಕ್ಕೆ ಒಂದೊಂದು ಸೀಸನ್ ಇರುತ್ತೆ. ಒಂದು ವರ್ಷ ದೇವ್ರ ಸೀಸನ್ ಇರುತ್ತೆ, ಒಂದು ವರ್ಷ ಅದೇನೋ ಒಂದು ಯಾವುದೋ ಒಂದು ಡಮ್ 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 ಅನ್ನೋದು ಯಾವುದೋ ಒಂದು ವೈಲೆನ್ಸ್ ಸೀಸನ್ ಇರುತ್ತೆ. ಇನ್ನೊಂದು ವರ್ಷ ಅಲ್ಲೂ ಅಂತ ಅವರಿಬ್ರು ಒಬ್ರನ್ನೊಬ್ರು ಹಿಡ್ಕೊಂಡು ತಿರುಗಾಡಿದ್ದೆ, ಲವ್ ಮಾಡಿದ್ದೆ ಆ ಥರ ಒಂದು ಸೀಸನ್ ಇರುತ್ತೆ. ಈಗ ರಾಷ್ಟ್ರಭಕ್ತಿ ಸೀಸನ್ ಇದ್ದಂಗಿದೆ. ಸೊ ಬಹು ಸಹಜವಾಗಿ ಇದು ಹೆಚ್ಚಿನ ಕುತೂಹಲವನ್ನು ತರುತ್ತೆ. ಬಟ್ ದಿ ಫ್ಯಾಕ್ಟ್ ರಿಮೈನ್ಸ್, ಪಾಯಿಂಟ್ ಇಷ್ಟೇ ಇದರಲ್ಲಿ, ಚೈನೀಯರಿಗೆ ರಿವರ್ಸು ಚೀನಿ ಟ್ರೀಟ್ಮೆಂಟ್ ಕೊಟ್ಟು ಶಿಕ್ಷೆ ಕೊಟ್ಟು ತಗೊಳ್ಳೋ ಪ್ರಾಕ್ಟೀಸ್ ಇಲ್ಲ, ಬರೀ ಇನ್ನೊಬ್ರು ಕೊಟ್ಟು ಪ್ರಾಕ್ಟೀಸ್ ಅವ್ರಿಗೆ. ಹಾಗಾಗಿ ಅವ್ರಿಗೆ ಇತ್ತೀಚೆಗೆ ಈ ಥರದ ಶಿಕ್ಷೆ ಏನಾದ್ರು ಚೂರು ಪರ್ ಆಗ ಗುಂಪಿನಲ್ಲಿ ಚುಚ್ಚೋದು ಅಂದರೆ ನಾವು ಒಬ್ಬರೇ. ಅವ್ರಿಗಿನ್ನು ಚುಚ್ಚಕ್ಕೆ ಯಾರೂ ಇಲ್ಲ, ಅವ್ರಿಗೆ ಯಾರೂ ಇಲ್ಲ ಅವ್ರಿಗೆ ಚುಚ್ಚಕ್ಕೆ. ಗುಂಪಿನ ತಗೊಂಡು ಗುಂಪಿನ ಹಾಕೊಂಡು ಚುಚ್ಚೋದು ನಾವು ಒಬ್ಬರೇ ಇವಾಗ ಸದ್ಯಕ್ಕೆ. ಅದಕ್ಕೆ ನಮ್ಮನ್ನು ಕಂಡ್ರೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗಲ್ಲ. ಚಲನಚಿತ್ರಗಳು ಈ ರೀತಿ ಬರೋದು ಇವತ್ತು ಹೊಸದಲ್ಲ. ದೇಶಗಳ ವಿಚಾರದಲ್ಲಿ ರಷ್ಯಾ ಮೇಲೆ ಅಫ್ಘಾನಿಸ್ತಾನದ ದಾಳಿ ನಡೆದಿದ್ದಕ್ಕೆ ರ್ಯಾಂಬೋ ಮೂವಿ ತಂದರು ಹಾಲಿವುಡ್ಡಲ್ಲಿ. ರ್ಯಾಂಬೋ ಈಸ್ ವಾಟ್ ಎಗೇನ್ಸ್ಟ್ ದಿ ರಷ್ಯನ್ ಆಕ್ಯುಪೇಷನ್ ಆಫ್ ಅಫ್ಘಾನಿಸ್ತಾನ್. ದಟ್ಸ್ ಆಲ್. ಎಷ್ಟು ಮೂವಿ ಬೇಕು ಹಾಲಿವುಡ್ಡಲ್ಲಿ? ಆ್ಯಂಟಿ ಕಮ್ಯುನಿಸ್ಟ್ ಮೂವಿಗಳು ಎಷ್ಟು ಬೇಕು ತೋರಿಸ್ಕೊಡ್ತೀವಿ. ಚೀನಿಯರೇ ಮಾಡಿಲ್ವಾ ಫಿಲಮ್ಸನ್ನ? ಹಾಗಾದರೆ ಮಾಡಿಲ್ವಾ? ಏನಪ್ಪ ಮಾಡಿಲ್ವಾ ನೀವು ಚೀನಿಯರು? ಜಪಾನ್ ಮೇಲೆ ಮಾಡಿಲ್ವಾ ನೀವು ಮೂವಿನ? ನಾವು ನೋಡಿಲ್ವೇ? ಹಾಗಾದರೆ ಅವಾಗ ಅದನ್ನು ಹೇಗೆ ನೋಡಬೇಕು? ಹಾಗಾಗಿ ಅಲ್ಲಿಗೆ ಬಿಟ್ಬಿಡ್ಬೇಕು. ಒಂದು ದೇಶ ಇನ್ನೊಂದು ದೇಶದ ಜೊತೆ ಒಂದು ಸಿನಿಮಾ ವಿಚಾರಕ್ಕೆ ಹೋಗಬಾರ್ದು. ಬರೀ ಟೀಸರ್ ಅನ್ಲೆಸ್ ಶಿ ಜಿನ್ಪಿಂಗ್ ಎಂಬ ದ್ರೋಹಿ, ದರೋಡೆಕೋರ ಅಂತೆಲ್ಲ ಬಿಂಬಿಸ್ತಾ ಇದ್ರೆ ಎರಡು ದೇಶದ ಮಧ್ಯೆ ಇದು ಸರಿನಾ ಅಂತ ಕೇಳೋದು ತಪ್ಪಲ್ಲ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.